ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಮತದಾರರನ್ನು ಉದ್ದೇಶಿಸಿ ಮಾಜಿ ಸಚಿವ ರಮೇಶ್ ಕತ್ತಿ ಇವರು ಸಂಕೇಶ್ವರ ಪಟ್ಟಣದ ನೆಸ್ರಿ ಡಿಲೆಕ್ಸ್ ಹಾಲ್ನಲ್ಲಿ ಇಂದು ಮತಯಾಚನೆ ಮಾಡಿದರು. ಹೊರಗಿನ ತಾಲೂಕಿನವರಿಗೆ ಅವಕಾಶ ಕೊಡಬೇಡಿ, ನಮ್ಮ ತಾಲೂಕನ್ನು ನಾವು ರಕ್ಷಣೆ ಮಾಡಿ ಅದನ್ನು ಬೆಳೆಸಿ ಉಳಿಸೋಣ ಎಂದು ಅವರು ಮತದಾರರಿಗೆ ಮನವೊಲಿಕೆ ಮಾಡಿಕೊಟ್ಟರು. ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲೆ ಡಾಕ್ಟರ್ ಮಾಂತೇಶ್ ಕಡಾಣಿ, ಅಭ್ಯರ್ಥಿಗಳಾದ ವಿನಯಗೌಡ ಅಪ್ಪೇಗೌಡ ಪಾಟೀಲ್, ಶಿವಾನಂದ್ ಉರ್ಫ್ ನಂದು ಶಿವಪುತ್ರ ಮುಡಸಿ, ಲಕ್ಷ್ಮಣ್ ಬಸವರಾಜ್ ಮುನ್ನೋಳಿ, ಮಹಾದೇವ್ ಬಾಬು ಕ್ಷೀರ್ಸಾಗರ್, ಗಜಾನನ್ ನಿಂಗಪ್ಪ ಕೊಳ್ಳಿ ಹಾಗೂ ಅನೇಕ ಗಣ್ಯಮಾನ್ಯರು, ಪುರಸಭೆ ಸದಸ್ಯರು, ಕಾರ್ಯಕರ್ತರು ಹಾಗೂ ಮತದಾರರು ಹಾಗೂ ಎಬಿ ಮತ್ತು ರಮೇಶ್ ಕತ್ತಿಯವರ ಅಭಿಮಾನಿಗಳು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಭೆಯು ಭವ್ಯವಾಗಿ, ಅಂದವಾಗಿ, ಚಂದವಾಗಿ, ಯಶಸ್ವಿಯಾಗಿ ಜರುಗಿತು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಕಿರಣ್ಣ ಕತ್ತಿ ಅವರಿಗೆ, ಎಬಿ ಪಾಟೀಲ್ ಸಾಹೇಬ್ರಿಗೆ, ಇವತ್ತು ಗೋಕಾಕ ಯಾವುದರ ಒಂದು ಫ್ಯಾಕ್ಟರಿ, ಯಾವುದರ ಒಂದು ಬ್ಯಾಂಕ್, ಇವತ್ತು ಬ್ಯಾಂಕರ್ ಕಾಯಿ ಬಂದ್ರೆ ಇವ್ರಿಗೆಲ್ಲ ಮಾತು. ಯಾಕಂದ್ರೆ ಮಾಡಿ ಮಹಾಲಕ್ಷ್ಮಿ ಒಂದು ಬ್ಯಾಂಕ್, ಒಂದು ಬ್ಯಾಂಕರ್ ಕಾಯಿ ನಷ್ಟ ಆಯ್ತು. ಇವಾಗಲೇ ಒಂದು ಭ್ರಷ್ಟಾಚಾರ 90 ಕೋಟಿ ಹಾಗೆ ನಡೆದಿತ್ತು. ಅದರೊಳಗೆ ಸುಮಾರು ರಿಕವರಿ ಹೆಸರು ಹೇಳಿ 140 ಕೋಟಿ ರಿಕವರಿ ಆಯಿತು. ಅದರೊಳಗೆ ಯಾರು ಭ್ರಷ್ಟಾಚಾರ ಮಾಡಿಲ್ಲ ಅವ್ರ ಆಸ್ತಿಯನ್ನ ಎಲ್ಲ ಈಗ ರಾಜಕಾರಣ ಸುಮಾರು 40 ಕೋಟಿ ಒಳಗೆ ರಾಜಕಾರಣ ಆಸ್ತಿ ಇದೆಲ್ಲ ವ್ಯವಸ್ಥೆ ನೋಡಿ ಇವತ್ತು ಯಾರು ಕೋಆಪರೇಟಿವ್ ಬ್ಯಾಂಕ್ ಅನ್ನ ಗೋಕಾಕದಲ್ಲಿ ಸ್ಥಾಪನೆ ಮಾಡುವಂತ ಒಂದು ನಿರ್ಧಾರವನ್ನು ಮಾಡಬೇಕು. ಹೋರಾಟಕ್ಕೆ ಜನರಿಂದ ಬೆಂಬಲ ಮನಸ್ಸಿನೊಳಗಿದ್ರು ಆದರೂ ಯಾರೂ ಹೊರಗೆ ಬರಲಾರದಷ್ಟು ಉಂಟಾಗಿದೆ ಗೋಕಾಕದಲ್ಲಿ. ಮತ್ತು ನಾವು ಏನೋ ಮಾಡಿದ್ರು ಮೀಡಿಯಾಕ್ಕೆ ಬರೋದಿಲ್ಲ. ಎಲ್ಲ ಮೀಡಿಯಾದವರು ಹೆದರಿ ಅಥವಾ ಯಾವುದೋ ನಿರಾಸೆಯಿಂದ ಮತ್ತು ಯಾವುದೇ ವರದಿಯನ್ನು ಗೋಕಾಕದಲ್ಲಿ ಮಾಡ್ತಾ ಇದ್ದಾರೆ. ಗೋಕಾಕದಲ್ಲಿ ಯಾರಿಗೆ ಅನ್ಯಾಯ ಆಗಲಿ ಮತ್ತು ಅವ್ರನ್ನ ಹೊಡೆದು ಬಂದ್ರೂ ಸಹ ಯಾವುದೇ ಮೀಡಿಯಾಕ್ಕೆ ಬರಲಾರದಂಥ ಒಂದು ರಾಜಕೀಯ ವ್ಯವಸ್ಥೆ ಅಥವಾ ಒಂದು ಸಿಸ್ಟಮನ್ನು ಮಾಡಿಟ್ಟಿದ್ದಾರೆ. ಬೈಯೋದಕ್ಕಿಂತ ಇನ್ನೂ ಯಾವುದಾದ್ರು ಕ್ರೂರ ಶಬ್ದ ಇದ್ರೆ ಅದಕ್ಕೆ ಶಿವಪುತ್ರನ ಬಿದಿರಿ ಮನೆಯಾಗ ದೇವೇಗೌಡರು ನಮಗೆ ಪಟ್ಟಣಕ್ಕೆ ಹೋಗ್ಬೇಕಂತ ಇವನು ಹೇಳಿಗಾದಂತ ರೆಸ್ಟ್ ಮಾಡಿಸುತ್ತೆ. ಇವನು ನನ್ನ ಜೋಡಿ ಕಳಿಸಿ ಹೋಗಿ ಮನೆಗೆ ಎಲ್ಲ ಮಾತು ಜಾಕೆಟ್ ಹಾಕ್ತಾರೆ, ಅಲ್ಲಿ ಬೂಟ್ ಹಾಕ್ತಾರೆ, ಜಾಕೆಟ್ ಹಾಕಿ ಬೂಟ್ ಹಾಕಿ ಒಂದು ಕಾರ್ ಕಾರ್ ಅಂತಂದು ಕಾರ್ ಹೋಗಿ ಈಗ ಮ್ಯಾಮ್ ಮರಿಬೇಡಿ, ಹಿಂಗೆ ತೆರಕೆ ಇಡೋದು. ಇದು ಯಾರ ಮನೆ ಜಾರಕಿಹೊಳಿ ನಾವು ಏನ್ ಮಾಡ್ತಾನ ಮಂದಿ MLC ಬೆಳೆದಿದ್ದೀವಿ. MLC ಮಾಡೋದಕ್ಕೆ ಹೋಗ್ರೆ ಒಂದು ದಂಧೆ ಇರಲ್ಲ, ಸರಿ ಮಾಡ್ತಾನೆ. ಮುಖ್ಯಮಂತ್ರಿ ಸೆರೆ ಮಾಡೋರು ಬಿಡಾಡ್ತಾರೆ. ಶಾಸಕರಾದ ಮಹಿಳೆಯರು 16 ವರ್ಷದವರು, ಮನೆ ವರ್ಷದವರು. ಆದ್ರೆ ಇವತ್ತು ಹೆಣ್ಣು ಜಾರಕಿಹೊಳಿ ಸಂಶಯ ಇದೆ, ಅವ್ರನ್ನ ನಿರ್ಣಯ ಸಂಶಯ ಇದೆ. ಇವನ ಸೆಕ್ಯೂರಿಟಿ ಕಾಯ್ದೆ ಇವರು ಮನೆಗೋದ ಇದು ಬಂದು ಅನುಭವ ಈ ಕಡೆ 50 ಈ ಕಡೆ 50 ಒಟ್ಟು ನಾರಾಯಣ ಒಂದು ವಾರ ಊರಿಗೆ ಹೋಗ್ತದ ಎಲ್ಲ ಮೂರೇ ತಿರುಗಿ ಬರ್ತದೆ. ಅವಾಗ ಮಾಡ್ಕೊಂಡು ಹೋಗ ನಾವು BA
ಮುಗಿದು ಇನ್ನು ದೇಶ ಜಮೀನ ಯಾವ ಹಾವನ್ನು ಬಿಟ್ಟಿಲ್ಲ, ಯಾವ ಯಾವ ಗಲ್ಪಾಡ್ ಮಾಡಿ ಬಿಟ್ಟುಕೊಡ್ತ ಅದನ್ನೆಲ್ಲ ಮಾಹಿತಿ ತಗೊಳಕ 4 ದಿವಸ ಕೊಡಿಲ್ಲ. ನಿಮ್ಗೆ ಅವಬೇಕು ನಾವಬೇಕು. ಅದರ ಸಲುವಾಗಿ 2 ತಿಂಗಳ ತಿರುಗಾಡ ನಾವು ತಾಲೂಕಿನಾಗ ಹೇಳಬೇಕು, ತಿರುಗಾಡ್ತಾರೆ ಹೇಳಬೇಕು. ಹಂಪಿ ತಾಲೂಕ ತಿರುಗಾಡಿದ ಅದು ಮತ್ತೆ ಯಾರು ಹೇಳೋದಲ್ಲ, ಉಸ್ತುವಾರಿ ಸಚಿವರು ಗಲ್ಲಿ ಗಲ್ಲಿ ತಿರುಗಾಡಲು ಒಂದು ಹುಡುಗ ಹೋಗಿ ಬಂದು ಹೇಳಲಿಲ್ಲ. ಅವರು ಮಾತಾಡಿಸಿಲ್ಲ, ತೆರಿಗೆ ನ್ಯಾಯ ಮಾಡಿ ಅವ್ರು ನೋಡಿಲ್ಲ. ಇದು ಮುಖ್ಯ ಮತ್ತು ಇನ್ನೊಂದು ವಿಷಯ ಗೊತ್ತಿಲ್ಲ. ಈ ಸೂಜಿ ಡಬ್ನ ದಾಳ